ನಯನ ಹೋಮಿಗೆ ವೆಲ್ಕಮ್. ಚಿತ್ರಾನ್ನ ಮತ್ತು ತೆಂಗಿನ ಹಾಲಿನ ರೆಸಿಪಿಯನ್ನು ನೋಡ್ಕೊಂಡು ಬನ್ನಿ. ಚಿತ್ರಾನ್ನಕ್ಕೆ ಒಂದು ಅರ್ಧ ತುಂಡಿನಷ್ಟು ಬೆಲ್ಲ ತಗೊಂಡಿದ್ದೇನೆ, ಒಂದು 1/4 ಚಮಚದಷ್ಟು ಅರಸಿನ, ಸ್ವಲ್ಪ ಹುಳಿ, ಹುಣಸೆ ಹುಳಿ, ಸ್ವಲ್ಪ ಉಪ್ಪು, ಒಂದು 4 ಒಣಮೆಣಸು ತಗೊಂಡಿದ್ದೇನೆ, ಅರ್ಧ ತೆಂಗಿನ ತುರಿ ತಗೊಂಡಿದ್ದೇನೆ. ಮಿಕ್ಸಿ ಜಾರಕ್ಕೆ ತೆಂಗಿನ ತುರಿ ಮತ್ತು ಈ ಮಸಾಲೆಗಳನ್ನೆಲ್ಲ ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೇನೆ. ನೋಡಿ, ಇದು ರುಬ್ಬಿಕೊಂಡಾಗಿದೆ. ಈಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಒಗ್ಗರಣೆಗೆ. 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಸಾಸಿವೆ, 1 ಒಣಮೆಣಸು, 2 ಎಸಳು ಬೇಸಪ್ಪು ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರಬೇಕು, ಅಷ್ಟವರೆಗೆ ಫ್ರೈ ಮಾಡಬೇಕು. ನೋಡಿ, ಇದು ಆಯ್ತು. ಈಗ ಇದಕ್ಕೆ ರುಬ್ಬಿಕೊಂಡ ಮಸಾಲೆ ಹಾಕ್ಕೊಳ್ಬೇಕು. ಇದಕ್ಕೆ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಮಿಕ್ಸಿ ತೊಳೆದ ಸ್ವಲ್ಪ ನೀರು ಸಾಕು. ಅದಿನ್ನು ಸ್ವಲ್ಪ ಗಟ್ಟಿಯಾಗುವವರೆಗೆ ಅದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇಷ್ಟು ಹದಕ್ಕೆ ಬಂದರೆ ಸಾಕು. ತೆಂಗಿನ ಹಾಲು ಮಾಡಲಿಕ್ಕೆ ಅರ್ಧ ತೆಂಗಿನ ತುರಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ನುಣ್ಣಗೆ ರುಬ್ಬಿಕೊಂಡು ಆಗಿದೆ ನೋಡಿ. ಇದನ್ನೀಗ ನಾವು ಸೋಸ್ಕೊಳ್ಬೇಕು. ಇದಕ್ಕೆ ತುಂಬ ನೀರು ಹಾಕಿ ತೆಂಗಿನ ಹಾಲು ತೆಗಿಬಾರ್ದು, ತುಂಬ ನೀರು ಇರಬಾರ್ದು. ತೆಂಗಿನ ಹಾಲು ಸ್ವಲ್ಪ ದಪ್ಪವೇ ಇರಬೇಕು. ನಿಮಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿ ಇದನ್ನು ತೆಂಗಿನ ಹಾಲು ತಕ್ಕೊಳ್ಳಿ. ಇದಕ್ಕೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ನೋಡಿ, ಒಂದು 1/4 ಚಮಚದಷ್ಟು ಅದಕ್ಕೆ ಉಪ್ಪು ಹಾಕಬೇಕು. ಕಾಯಿ ಹಾಲು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.